ಮಕ್ಕಳೇ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ಪವಿತ್ರ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಹೊಸದೊಂದು ಪಾಠವನ್ನು ನಾವೇನು ಮಾಡೋಣ, ಅಧ್ಯಯನವನ್ನು ಮಾಡೋಣ. ಹಾಗಾದರೆ ಯಾವ ಪಾಠ ನಾವು ಇವತ್ತು ಅಧ್ಯಯನ ಮಾಡ್ತಿರುವಂತಹ ಪಾಠ? ಮಕ್ಕಳೇ, ಚಿತ್ರವನ್ನು ಕೊಟ್ಟಿದ್ದೀನಿ. ಈ ಚಿತ್ರವನ್ನು ನೀವು ಗಮನಿಸ್ತಾ ಇದ್ದೀರಾ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಒಬ್ಬ ವ್ಯಕ್ತಿ ಏನೋ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾನೆ, ಕೆಲಸವನ್ನು ಮಾಡ್ತಾ ಇದ್ದಾನೆ. ಏನಂತ ಹೇಳ್ತೀರಿ ಇದಕ್ಕೆ ನೀವು? ಏನ್ ಮಾಡ್ತಾ ಇದ್ದಾನೆ? ಎಸ್, ವೆರಿ ಗುಡ್. ಒಬ್ಬ ಶಿಲ್ಪಿ ಒಂದು ಶಿಲ್ಪವನ್ನ ಏನ್ ಮಾಡ್ತಾ ಇದ್ದಾನೆ? ತಯಾರು ಮಾಡ್ತಾ ಇದ್ದಾನೆ. ಕಲ್ಲಿನಲ್ಲಿ ಒಂದು ಶಿಲ್ಪವನ್ನ, ಒಂದು ಮೂರ್ತಿಯನ್ನ ಏನ್ ಮಾಡ್ತಾ ಇದ್ದಾನೆ? ಒಂದು ಮೂರ್ತಿಯನ್ನ ತಯಾರು ಮಾಡ್ತಾ ಇದ್ದಾನೆ. ಹೌದಾ? ಎಷ್ಟು ಕಲ್ಲುಗಳಿದೆ ಇಲ್ಲಿ ಎಣಿಸ್ಬೇಕು ನೀವು. 1, 2 ಮತ್ತೆ 3. ಅದರ ಜೊತೆಗೆ ಒಬ್ಬ ಶಿಲ್ಪಿ ಇದ್ದಾನೆ. ಹೌದಾ? ಹಾಗಾದರೆ ಇಂದಿನ ತರಗತಿಯಲ್ಲಿ ನಾವು 3 ಕಲ್ಲುಗಳು, ಈ ಒಂದು ಗದ್ಯ ಪಾಠವನ್ನು ನಾವೇನು ಮಾಡೋಣ? ಅಧ್ಯಯನವನ್ನು ಮಾಡೋಣ. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನೀವೇನು ಮಾಡಿದ್ದೀರಿ? ಈ 3 ಕಲ್ಲುಗಳು ಪಾಠಕ್ಕೆ ಸಂಬಂಧಿಸಿದಂತಹ ಪಾಠಪೂರ್ವ ಚಟುವಟಿಕೆಯನ್ನು ನೋಡಿದ್ದೀರಿ. ಕೆಲವೊಂದಿಷ್ಟು ಸ್ಥಳಗಳನ್ನು ನೀವೇನು ಮಾಡಿದ್ದೀರಿ? ತಿಳ್ಕೊಂಡಿದ್ದೀರಿ. ಸ್ಥಳಗಳು ಎಲ್ಲಿ ಕಂಡು ಬರುತ್ತೆ ಅನ್ನೋದನ್ನು ನೀವೇನು ಮಾಡಿದ್ದೀರಿ? ತಿಳ್ಕೊಂಡಿದ್ದೀರಿ. ಹಾಗಾದರೆ ಇಂದಿನ ತರಗತಿಯಲ್ಲಿ 3 ಕಲ್ಲುಗಳು, ಈ ಒಂದು ಗದ್ಯ ಪಾಠದಲ್ಲಿ ಯಾವ ಒಂದು ವಿಷಯ ಇದೆ ಅನ್ನೋದನ್ನು ನಾವೇನು ಮಾಡೋಣ? ಅಧ್ಯಯನವನ್ನು ಮಾಡೋಣ. ಮೊದಲಿಗೆ ಈ ಪಾಠವನ್ನು ನಾನು ಓದ್ತೀನಿ, ತದನಂತರ ನೀವು ಕೂಡ ಅದೇ ರೀತಿ ಪಾಠವನ್ನು ಓದಬೇಕು ಮಕ್ಕಳೇ. 3 ಕಲ್ಲುಗಳು. ಒಬ್ಬ ಶಿಲ್ಪಿ ಸುಂದರವಾದ ಮೂರ್ತಿಗಳನ್ನು ಕೆತ್ತಲು 3 ಕಲ್ಲುಗಳನ್ನು ತಂದನು. ಮೊದಲನೆಯ ಕಲ್ಲನ್ನು ತೆಗೆದು ಅದನ್ನು ಉಳಿ ಮತ್ತು ಸುತ್ತಿಗೆಯಿಂದ ಕೆತ್ತಲು ಪ್ರಾರಂಭಿಸಿದನು. ಆಗ ಆ ಕಲ್ಲು ಶಿಲ್ಪಿಯ ಏಟನ್ನು ತಾಳದಾಯಿತು. ಅಯ್ಯೋ ಶಿಲ್ಪಿಯೇ, ನಾನು ಏಟನ್ನು ಸಹಿಸಲಾರೆ, ನನ್ನನ್ನು ಬಿಟ್ಟು ಬಿಡು ಎಂದಿತು. ಶಿಲ್ಪಿ ಕಲ್ಲಿನ ಮಾತನ್ನು ಕೇಳಿ ಅದನ್ನು ಪಕ್ಕಕ್ಕೆ ಇಟ್ಟನು. ಮತ್ತೆ 2ನೆಯ ಕಲ್ಲನ್ನು ತೆಗೆದುಕೊಂಡನು. ಅದಕ್ಕೆ 100 ಏಟುಗಳನ್ನು ಹಾಕಿದನು. ಆ ಕಲ್ಲು ಸಹ ನೋವು ಸಹಿಸದಾಯಿತು. ಶಿಲ್ಪಿ, ಶಿಲ್ಪಿ, ನನಗೆ ತುಂಬಾ ನೋವಾಗುತ್ತಿದೆ, ಏಟುಗಳನ್ನು ತಡೆಯಲಾರೆ, ದಯಮಾಡಿ ನನ್ನನ್ನು ಬಿಟ್ಟು ಬಿಡು ಎಂದು ಗೋಗರೆಯಿತು. ಅದರ ಮಾತನ್ನು ಕೇಳಿ ಶಿಲ್ಪಿಗೆ ಬೇಸರವಾಯಿತು. ಆದರೂ ಇನ್ನೊಂದು ಕಲ್ಲು ಇದೆಯಲ್ಲ, ಅದನ್ನಾದರೂ ಸುಂದರ ಮೂರ್ತಿಯಾಗಿ ಮಾಡೋಣ ಅಂದುಕೊಂಡನು. 3ನೆಯ ಕಲ್ಲನ್ನು ತೆಗೆದುಕೊಂಡನು. ಅದಕ್ಕೆ 1000 ಪೆಟ್ಟುಗಳನ್ನು ಹಾಕಿದನು. ಆ ಕಲ್ಲು ತಾಳ್ಮೆಯಿಂದ ಎಲ್ಲ ಏಟುಗಳನ್ನು ಸಹಿಸಿಕೊಂಡಿತು. ಶಿಲ್ಪಿ ಆ ಕಲ್ಲನ್ನು ಸುಂದರ ಮೂರ್ತಿಯಾಗಿ ಮಾಡಿದನು. ತಾನು ಮಾಡಿದ ಮೂರ್ತಿಯನ್ನು ನೋಡಿ ಆನಂದಪಟ್ಟನು. ಹೌದಾ ಮಕ್ಕಳೇ? ಪಾಠವನ್ನು ಓದಿದ್ದೀನಿ. ಇವಾಗ ನೀವು ಕೂಡ ಪಾಠವನ್ನು ಏನು ಮಾಡಬೇಕು? ಇದೇ ರೀತಿ ಮನೆಯಲ್ಲಿ ಓದಬೇಕು. ನೋಡಿ ಮಕ್ಕಳೇ, ಇಲ್ಲಿ ಎಲ್ಲರೂ ಚಿತ್ರವನ್ನು ಏನು ಮಾಡಿ ಗಮನಿಸಬೇಕು. ಚಿತ್ರದಲ್ಲಿ ಸುಂದರವಾಗಿರ್ತಕ್ಕಂಥ ಶಿಲ್ಪಕಲೆಯನ್ನು, ಮೂರ್ತಿಯನ್ನು ಎಲ್ಲ ಜನರು ಕೂಡ ಏನು ಮಾಡ್ತಾ ಇದ್ದಾರೆ? ಅತ್ಯಂತ ಸಂತೋಷದಿಂದ ನೋಡ್ತಾ ಇದ್ದಾರೆ. ಹೌದಾ? ಈ ಸುಂದರ ಕಲ್ಲಿನ ಮೂರ್ತಿಯನ್ನು ನೋಡಲು ಜನರು ಸಾಲು ಸಾಲಾಗಿ ಬರತೊಡಗಿದರು. ಅವರು ಮೂರ್ತಿಯ ಸೌಂದರ್ಯವನ್ನು ನೋಡಿ ಆನಂದಿಸಿದರು. ಅವರೆಲ್ಲರೂ ಶಿಲ್ಪಿಯನ್ನು ಬಾಯಿ ತುಂಬಾ ಹೊಗಳುತ್ತಿದ್ದರು. ಇದನ್ನು ಮೊದಲ 2 ಕಲ್ಲುಗಳು ಗಮನಿಸಿದವು. ಜನರ ಹೊಗಳಿಕೆಯನ್ನು ಕೇಳಿ ತಾವು ಹಾಗೆ ಆಗಬೇಕೆಂದು ಆಸೆಪಟ್ಟವು. ಕೊನೆಗೆ ಅವೆರಡು, ನಾವು ಶಿಲ್ಪಿಯ ಏಟುಗಳನ್ನು ತಾಳಲಾರದೆ ಹೋದೆವು, ನಮ್ಮ ಗೆಳೆಯ ಪೆಟ್ಟುಗಳನ್ನು ತಡೆದುಕೊಂಡನು, ಆದ್ದರಿಂದ ಇಂದು ಸುಂದರ ಮೂರ್ತಿಯಾಗಿದ್ದಾನೆ. ಅದನ್ನು ನೋಡಲು ಪ್ರತಿನಿತ್ಯ ಜನರು ಬರುತ್ತಿದ್ದಾರೆ. ನಾವು ಏಟನ್ನು ಸಹಿಸಿಕೊಳ್ಳುತ್ತೇವೆ, ನಮ್ಮನ್ನು ಸಹ ಸುಂದರ ಮೂರ್ತಿಗಳನ್ನಾಗಿ ಮಾಡು ಎಂದು ಶಿಲ್ಪಿಯನ್ನು ಕೇಳಿಕೊಳ್ಳೋಣ ಎಂದು ತೀರ್ಮಾನಿಸಿದವು. ಅದರಂತೆ ಒಂದು ದಿನ ಶಿಲ್ಪಿಯನ್ನು ಕುರಿತು, ನಾವು ಈಗ ಎಷ್ಟು ಏಟುಗಳನ್ನಾದರೂ ಸಹಿಸಿಕೊಳ್ಳುತ್ತೇವೆ, ನಮ್ಮನ್ನು ಸುಂದರ ಮೂರ್ತಿಯಾಗಿಸಿರಿ ಎಂದು ಬೇಡಿಕೊಂಡವು.
ಶಿಲ್ಪಿಯು ಸಂತೋಷದಿಂದ ಒಪ್ಪಿ ಅವುಗಳನ್ನು ಸುಂದರವಾದ ಮೂರ್ತಿಗಳಾಗಿ ಮಾಡಿದನು. ಜನರು 3 ಶಿಲ್ಪಗಳ ಸೌಂದರ್ಯವನ್ನು ಕಣ್ತುಂಬ ನೋಡಿ ಆನಂದಿಸಿದರು. ಶಿಲ್ಪಿಯ ಕುಶಲತೆಯನ್ನು ಮೆಚ್ಚಿದರು, ಅವನಿಗೆ ಅಭಿನಂದನೆ ಸಲ್ಲಿಸಿದರು. ಹೌದಾ? ಅತ್ಯಂತ ಸುಂದರವಾಗಿರ್ತಕ್ಕಂಥ ಕಥೆಯನ್ನು ಕೊಟ್ಟಿದ್ದಾರೆ. ಈ ಕಥೆಯಿಂದ ನೀವು ಕೂಡ ಏನು ಮಾಡಬೇಕು, ನೀತಿಯನ್ನು ತಿಳ್ಕೊಳ್ಬೇಕು. ಏನಂದರೆ ತಾಳ್ಮೆಗೆ ತಕ್ಕ ಫಲವಿದೆ. ಹೌದಾ? ಈ ಪಾಠದ ವಿವರಣೆಯನ್ನು ನಾನು ನಿಮಗೆ ಮುಂದಿನ ತರಗತಿಯಲ್ಲಿ ತಿಳಿಸ್ತೀನಿ ಮಕ್ಕಳೇ. ಹಾಗಾದರೆ ಈ ಪಾಠವನ್ನು ನೀವೇನು ಮಾಡಿದ್ದೀರಿ, ಓದಿದ್ದೀರಿ. ಪಾಠದಲ್ಲಿ ಬರ್ತಕ್ಕಂಥ ಕೆಲವೊಂದು ಒತ್ತಕ್ಷರ ಪದಗಳನ್ನು ನೀವೇನು ಮಾಡಬೇಕು, ಸ್ಪಷ್ಟವಾಗಿ ಓದಲಿಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಿ ಮೊದಲನೆಯ ಒಂದು ಪದ ಶಿಲ್ಪಿ. ಶಿಲ್ಪಿ, ಹೌದಾ? ಈ ರೀತಿಯಾಗಿ ಪದವನ್ನು ಓದಬೇಕು. ಅದ್ರ ಜೊತೆಗೆ ಒಂದು 5 ಸಲ ಈ ಪದವನ್ನು ನೀವೇನು ಮಾಡಬೇಕು ಮಕ್ಕಳೇ, ಮನೆಯಲ್ಲಿ ಬರಿಬೇಕು. ನೆಕ್ಸ್ಟ್ ವರ್ಡು ಪ್ರಾರಂಭ. ಪ್ರಾರಂಭ. ನೆಕ್ಸ್ಟು ಪ್ರತಿನಿತ್ಯ. ಪ್ರತಿನಿತ್ಯ. ನಂತರ ಉಳಿ. ಉಳಿ, ಹೌದಾ? ಮೂರ್ತಿ. ಮೂರ್ತಿ. ನಂತರ ಕೆತ್ತು. ಕೆತ್ತು. ನಂತರ ಸುತ್ತಿಗೆ. ಸುತ್ತಿಗೆ, ಹೌದಾ? ಹತ್ತಾರು. ಹತ್ತಾರು. ಏಟು. ಏಟು. ಸುಂದರ. ಸುಂದರ. ಶಿಲ್ಪ. ಶಿಲ್ಪ. ಸಂತೋಷ. ಸಂತೋಷ. ಹೊಗಳು. ಹೊಗಳು. ಗೆಳೆಯ. ಗೆಳೆಯ. ಕೊಂಡಾಡು. ಕೊಂಡಾಡು, ಹೌದಾ? ಈ ಕೇಳಿರ್ತಕ್ಕಂಥ ಎಲ್ಲ ಪದಗಳನ್ನು ಕೂಡ ನೀವೇನು ಮಾಡಬೇಕು, ಸ್ಪಷ್ಟವಾಗಿ ಉಚ್ಚರಿಸಿ ತದನಂತರ ನಿಮ್ಮ ಪುಸ್ತಕದಲ್ಲಿ ಈ ಎಲ್ಲ ಪದಗಳನ್ನು ನೀವೇನು ಮಾಡಬೇಕು, ಬರಿಬೇಕು ಮಕ್ಕಳೇ. ಇಂದಿನ ತರಗತಿಯಲ್ಲಿ ನೀವೇನು ಮಾಡಿದ್ದೀರಿ, ಪಾಠವನ್ನು ಓದುವುದನ್ನು ಕಲ್ತಿದ್ದೀರಿ, ಹೌದಾ? ನೀವು ಕೂಡ ನಿಧಾನವಾಗಿ ಆ ಪಾಠದಲ್ಲಿ ಬರ್ತಕ್ಕಂಥ ಪೂರ್ಣ ವಿರಾಮ, ಅಲ್ಪ ವಿರಾಮ, ಪ್ರಶ್ನಾರ್ಥಕ ಚಿಹ್ನೆ, ಹೌದಾ? ಎಲ್ಲ ಚಿಹ್ನೆಗಳನ್ನು ಬಳಸಿ ಧ್ವನಿ ಏರಿಳಿತಕ್ಕೆ ನೀವೇನು ಮಾಡಬೇಕು, ಪಾಠವನ್ನು ಓದುವುದನ್ನು ಮನೆಯಲ್ಲಿ ಕಲಿಬೇಕು ಮಕ್ಕಳೇ. ಮತ್ತೆ ಮುಂದಿನ ತರಗತಿಯಲ್ಲಿ 3 ಕಲ್ಲುಗಳು ಈ ಪಾಠದ ವಿವರಣೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಒಳ್ಳೆಯದಾಗಲಿ.